ಇಟ್ಟಿದ್ಲು ಅನ್ನೋದನ್ನು ಸ್ವಲ್ಪ ಮಾತಿನೊಳಗೆ ನಾವು ತಿಳ್ಕೋಬೇಕು. ಅಕ್ಕ ಮಹಾದೇವಿ ಅವತ್ತಿನ ದಿನಮಾನದೊಳಗೆ ಏನ್ರಿ 17ನೇ ವಯಸ್ಸಿನೊಳಗೆ ಅಕ್ಕ ಮಹಾದೇವಿ ಒಂದು ವಚನ ಬರೀತಾಳೆ. ಏನ್ರಿ ಅಕ್ಕ ಮಹಾದೇವಿ ಒಂದು ವಚನ ಬರೀತಾಳೆ. ಯಾವುದನ್ನು ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ನೋಡ್ರಿ, ಗುರುವಿನ ಮೇಲಿಂದ ಎಷ್ಟು ನಂಬಿಕೆ ಇಟ್ಟಾಳ ಮಹಾದೇವಿ ಅಕ್ಕ. ಅವಳು ಏನಂತಾಳ? ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಏನ್ರಿ ಭವಬಂಧನವ ಬಿಡಿಸಿ ಪರಮ ಮೋಕ್ಷವ ಕೊಟ್ಟ ಗುರುವೇ, ಭವಿ ಎಂಬುದ ಒಡೆದೋಡಿಸಿ ಭಕ್ತಿ ಎಂದೆನಿಸಿದ ಗುರು. ಜ್ಞಾನಿಗಳ ಯೋಗಿಗಳ ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು, ಶ್ರವಣ ಮಾಡಬೇಕು. ನಾವೆಲ್ಲರೂ ಶರಣರ ದಾರಿ ಒಳಗೆ ನಡಿಬೇಕು ಅನ್ನುವಂಥ ಸದಿಚ್ಛೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಕರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನೊಳಗಿರ್ತಕ್ಕಂಥ ಉಡತಡಿ ಅನ್ನತಕ್ಕಂಥ ಗ್ರಾಮ. ಆ ಗ್ರಾಮದ ಶ್ರೇಷ್ಠವಾಗಿರ್ತಕ್ಕಂಥ ದಂಪತಿಗಳು ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳ ಪುಣ್ಯ ಗರ್ಭದೊಳಗೆ ಮಹಾದೇವಿ ಅಕ್ಕ ಹುಟ್ಟುತ್ತಾಳೆ. ತನ್ನ ಬದುಕಿನುದ್ದಕ್ಕೂ ಕೂಡ ಗುರುವಿನ ಸೇವೆ ಅನ್ನತಕ್ಕಂಥನ್ನು ಮಾಡಿ ಏನೆಲ್ಲ ಆಧ್ಯಾತ್ಮದ ಚಿಂತನೆಯನ್ನು ಮಾಡಿ ಚಿಕ್ಕ ವಯಸ್ಸಿನೊಳಗೆ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥವಳು ಯಾರು? ಅಕ್ಕ ಮಹಾದೇವಿ. 18ನೇ ವಯಸ್ಸಿಗೆ ಏನೆಲ್ಲ ಆಧ್ಯಾತ್ಮದ ತುತ್ತ ತುದಿಯನ್ನು ಏರಿರ್ತಕ್ಕಂಥವಳು ಮಹಾದೇವಿ ಅಕ್ಕ. ಎಷ್ಟರ ಮಟ್ಟಿಗೆ ಅಂದ ವೈರಾಗ್ಯ ಹತ್ತಿಕೊಂಡಂದ ಕೇಳಿದ್ರೆ, ಎಷ್ಟರ ಮಟ್ಟಿಗೆ ಅಂದ ಭಗವಂತನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಮಹಾದೇವಿ ಅಕ್ಕ ಹತ್ತಿಕೊಂಡದ ಕೇಳಿದ್ರೆ, ಅವಳಿಗೆ ಹಸಿವಿನ ಅರಿವಿಲ್ಲ, ನೀರಡಿಕೆ ಅರಿವಿಲ್ಲ, ನಿದ್ದೆ ಮಾಡಬೇಕು ಅನ್ನುವಂಥ ಅರಿವಿಲ್ಲ. ಯಾರ ಜೊತೆ ಒಳಗೆ ಗೆಳತಿಯರ ಜೊತೆ ಒಳಗೆ ಆಡಬೇಕು, ಪಾಡಬೇಕು, ಇದು ಯಾವ ಬಯಕೆಗಳನ್ನು ಕೂಡ ತನ್ನ ಮನಸ್ಸಿನೊಳಗೆ ಕಿಂಚಿತ್ತು ಕೂಡ ತರಲಾರ್ದಂಗೆ ಪರಿ ತನ್ನ ಜೀವನ ಅನ್ನತಕ್ಕಂಥದ್ದನ್ನು ಯಾರಿಗೆ ಕೊಟ್ಟಿದ್ಲು ಹತ್ತಿಕೊಂಡದ ಕೇಳಿದ್ರೆ ಭಗವಂತನಿಗೆಂದ ಕೊಟ್ಟಿದ್ಲು, ಚನ್ನಮಲ್ಲಿಕಾರ್ಜುನಿಗೆಂದ ಕೊಟ್ಟಿದ್ಲು. ಅವಳ ಮನಸ್ಸಿನೊಳಗಿಂದ ಒಂದೇ ಒಂದು ಯಾವುದನ್ನು ಒಂದು ಕಡೆಗೆ ಚನ್ನಮಲ್ಲಿಕಾರ್ಜುನನ ಕಾಣಬೇಕು ಅನ್ನುವಂಥ ಇಚ್ಛೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಕಲ್ಯಾಣ ಪಟ್ಟಣದೊಳಗಿರ್ತಕ್ಕಂಥ ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪವನ್ನು ನೋಡಬೇಕು, ಜ್ಞಾನಿಗಳನ್ನು ಕಾಣಬೇಕು, ಅಲ್ಲಂ ಪ್ರಭುದೇವರನ್ನು ನೋಡಬೇಕು. ಆ ಎಲ್ಲ ಶರಣರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾನು ಇನ್ನಿಟ್ಟಿಂದ ಪಡಿಬೇಕು. ಅವಳಿಗೆ ಈ ಜ್ಞಾನ ಧ್ಯಾನ ಇವೆರಡು ಬಿಟ್ಟರೆ ಬೇರೆ ಯಾವುದು ಕೂಡ ಬೇಕಾಗಿದ್ದಿಲ್ಲ. ಇವು ಎರಡರ ಜೊತೆ ಒಳಗೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇಟ್ಟಿದ್ಲು ಮಹಾದೇವಿ ಅಕ್ಕ. ತನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಹತ್ತಿಕೊಂಡ್ರೆ ಪಂಚಪ್ರಾಣ. ಯಾಕೆ ಅದೇ ಅಕ್ಕ ಮಹಾದೇವಿನೇ ಹೇಳ್ತಾಳೆ, ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು ಹೇಳ್ತಾಳೆ. ಗುರುವಿನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಲು, ಎಷ್ಟೊಂದು ಭಕ್ತಿ ಇಟ್ಟಿದ್ಲು ಅನ್ನೋದನ್ನು ಸ್ವಲ್ಪ ಮಾತಿನೊಳಗೆ ನಾವು ತಿಳ್ಕೋಬೇಕು. ಅಕ್ಕ ಮಹಾದೇವಿ ಅವತ್ತಿನ ದಿನಮಾನದೊಳಗೆ ಏನ್ರಿ 17ನೇ ವಯಸ್ಸಿನೊಳಗೆ ಅಕ್ಕ ಮಹಾದೇವಿ ಒಂದು ವಚನ ಬರೀತಾಳೆ. ಏನ್ರಿ ಅಕ್ಕ ಮಹಾದೇವಿ ಒಂದು ವಚನ ಬರೀತಾಳೆ. ಯಾವುದನ್ನು ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ನೋಡ್ರಿ, ಗುರುವಿನ ಮೇಲಿಂದ ಎಷ್ಟು ನಂಬಿಕೆ ಇಟ್ಟಾಳ ಮಹಾದೇವಿ ಅಕ್ಕ. ಅವಳು ಏನಂತಾಳ? ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಏನ್ರಿ ಭವಬಂಧನವ ಬಿಡಿಸಿ ಪರಮ ಮೋಕ್ಷವ ಕೊಟ್ಟ ಗುರುವೇ, ಭವಿ ಎಂಬುದ ಒಡೆದೋಡಿಸಿ ಭಕ್ತಿ ಎಂದೆನಿಸಿದ ಗುರುವೇ. ಸರಿ, ಜೋರಾಗಿ ಚಪ್ಪಾಳೆ ತಟ್ರಿ ಕ್ಯಾಡಿಗೆ ಅಪ್ಪವ್ರು ಮುಂದರ. ಶಿವಸಾಂಸೇ ನಮ ಪಾರ್ವತಿ ಪರಮೇಶ್ವರ ಮಹಾದೇವ. ಸುತ್ತ ಎಲ್ಲಿಗೆ ಬಿಟ್ಟಿದ್ದೇವ್ರಿ? ಅಟ್ಟು ಚಿಕ್ಕ ವಯಸ್ಸಿನೊಳಗೆ ಮಹಾದೇವಿ ಅಕ್ಕಗೆ ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಪರಿಕಲ್ಪನೆ ಹೆಂಗೆ ಬಂದಿರಬೇಕು? ಯಾವ ಗುರುಲಿಂಗ ದೇವರಲ್ಲಿ ಇರ್ತಕ್ಕಂಥ ಏನ್ರಿ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ, ನಾನು ನಿಮಗೆಂದ ಹೇಳಿದ್ನಲ್ಲ, ಅವತ್ತಿನ ದಿನಮಾನದೊಳಗೆ ಯಾವ ಮೊಬೈಲ್ ಇಲ್ಲ, ಯಾವುದನ್ನು ಕೂಡ ಇರಲಾರ್ದೇ ಎಲ್ಲಿ ಕಲ್ಯಾಣ, ಎಲ್ಲಿಂದ ಶಿವಮೊಗ್ಗ ಜಿಲ್ಲೆ, ಅಲ್ಲಿ ತನಕ ಕೂಡ ಶರಣರ ವಚನಗಳಿಂದ ಸಾರಿದ್ವತ್ತೆ. ಶರಣರು ಬರೆದಿರ್ತಕ್ಕಂಥ ವಚನಗಳನ್ನು
ಇದನ್ನು ಎಲ್ಲವನ್ನು ಕೂಡ ತಿಳ್ಕೊಂಡು ತಾಯಿ ಮೊದಲನೇ ವಚನ ಯಾವುದು ಬರೀತಾಳೆ ತಗೊಂಡದೆ ಕೇಳಿದ್ರೆ, ಗುರುವಿನ ಬಗ್ಗೆಯಿಂದ ಅಪಾರವಾಗಿರ್ತಕ್ಕಂಥ ನಂಬಿಕೆ, ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಮಹಾದೇವಿ ಎಷ್ಟು ಕಿಮ್ಮತ್ತಿನ ಮಾತು ಅಂತ ಹೇಳ್ತಾಳೆ. ಗುರುವಿನಿಂದ ನಾವು ಏನಾದೀವಿ ಎತ್ತುಕೊಂಡು ಅನ್ನೋದಕ್ಕೆ ಬಹುಶಃ ಇವತ್ತು ಸುಮಾರು 50-60 ಜನ ಇವತ್ತಿಂದ ಲಿಂಗ ದೀಕ್ಷೆ ಮಾಡ್ಕೊಂಡ್ರಿ. ಏನೋ ಗುರುಗಳಿಂದ ಕರೆದ್ರು ಕೊಳ್ಳಾಗ ಲಿಂಗ ಕಟ್ಟಿದ್ರೆ ಎತ್ತುಕೊಂಡದಲ್ಲ. ಇದೇ ಬರೇ ಲಿಂಗ ದೀಕ್ಷೆ ಮಾಡಿರ್ತಕ್ಕಂಥ ಗುರುಲಿಂಗ ದೇವರನ್ನು ಮಹಾದೇವಿ ಅಕ್ಕ ಎಂಥ ಕಿಮ್ಮತ್ತಿನ ಮಾತು ಹೇಳ್ತಾಳೆ. ಅವಳು ಹೇಳ್ತಾಳೆ, ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ. ಇವತ್ತು ನಿಮ್ಮ ಜೀವನ ನಾವು ಏನು ಮಾಡಿದೀವಿ ಎತ್ತುಕೊಂಡೋದಕ್ಕೆ ಕೇಳಿದ್ರೆ, ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಿಮಗೆ, ಸಾಮಾನ್ಯನಾಗಿರ್ತಕ್ಕಂಥ ನರರಾಗಿರ್ತಕ್ಕಂಥ ನಿಮಗೆ ಇವತ್ತು ನಿಮ್ಮನ್ನು ಏನು ಮಾಡಿವ 50-60 ಜನರಿಗೆ ಎತ್ತುಕೊಂಡೋದಕ್ಕೆ ಕೇಳಿದ್ರೆ, ಸಾಕ್ಷಾತ್ ನಿಮ್ಮನ್ನೇ ದೇವರನ್ನಾಗಿಂದ ತಯಾರು ಮಾಡಿದೀವಿ. ಇವತ್ತು ಏನ್ರಿ, ನಿಮ್ಮನ್ನೇ ದೇವರನ್ನಾಗಿ ತಯಾರು ಮಾಡಿದ್ವಿ. ಆ ಸಾಮರ್ಥ್ಯ ಇರೋದ್ರಿಂದ ಗುರುವಿಗೆ ಒಬ್ಬನಿಗೆ ಮಾತ್ರ. ನಿನ್ನನ್ನು ದೇವರನ್ನಾಗಿ ತಯಾರು ಮಾಡೋದು, ನಿನ್ನನ್ನು ಪುಣ್ಯಾತ್ಮನಾಗಿ ತಯಾರು ಮಾಡೋದು ಏನ್ರಿ, ಇದೆಲ್ಲ ಸಾಮರ್ಥ್ಯ ಯಾರ ಹತ್ರ ಐತಿ ತಗೊಂಡು ಕೇಳಿದ್ರೆ ಒಬ್ಬ ಗುರುವಿನ ಹತ್ರ ಐತಿ. ಅದಕ್ಕಾಗಿಯೇ ಮಹಾದೇವಿ ಅಕ್ಕ ಅಂತಾಳೆ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವ ಬಂಧನವ ಬಿಡಿಸಿ ಪರಮ ಮೋಕ್ಷವ ಕೊಟ್ಟ ಗುರುವೇ. ಏನ್ರಿ, ಎಷ್ಟು ಚೆನ್ನಾಗಿ ಅಂತ ಹೇಳ್ತಾರೆ. ಆಮೇಲೆ ನಮಸ್ಕಾರ ಮಾಡಕತ್ತೀರಮ್ಮ, ಜಾಗಿದಲ್ಲಿ ಕುಂತು ಬಿಡ್ರಿ, ಗಡಬಡ ಮಾಡಬೇಡ್ರಿ, ಅಲ್ಲಿದೆಲ್ಲ ಕೂತು ಬಿಡ್ರಿ, ನಮಸ್ಕಾರ ಆಮೇಲೆ ಮಾಡೋದು. ಹೋಗೋತ್ನಾಗ ಖಾಲಿನೇ ಇರ್ತಿರಲ್ಲ, ಕುಂದ್ರಿ. ಯಾಕಂದ್ರೆ ಜಾಗ ಹತ್ಯದ ದಿನ ಬಯಲಿಗಿರ್ತಿತ್ತು, ನಡೀತಿತ್ತು. ಕೇಳ್ರಿ, ಯಾಕಂದ್ರೆ ಅಪ್ಪಗಳು ಕೂಡ ಹೋಗಬೇಕು, ಮಳೆ ದಾರ್ಯಾಗ ಹೊಳಿ ಏನನ್ನೋದ್ರಾಗ ಮತ್ತು ಬನ್ನಿ ಮುಡ್ಲಿಕ್ಕೆ ತಯಾರಾಗವ್ರು. ನಮ್ಮ ಮಠದಾಗ ನಾವು ಬನ್ನಿ ಮುಡಿಬೇಕಲ್ರಿ, ನಮ್ಮ ಮಠಕ್ಕೂ ಭಕ್ತರು ಬರ್ತಾರೆ, ಹೌದಾ ಇಲ್ಲ? ಅದಕ್ಕಾಗಿಯೇ ಇವತ್ತೇ ಇದನ್ನಂದ ಧರ್ಮಸಭೆ ಅಂತಕ್ಕಂಥ ಇಟ್ಟಿವಿ. ಕೇಳ್ರಿ ಶಾಂತ. ಚಿಕ್ಕ ವಯಸ್ಸಿನೊಳಗೆ ಮಹಾದೇವಿ ಅಕ್ಕ ಈ ಎಲ್ಲ ವಚನ ಸಾಹಿತ್ಯಗಳನ್ನು ಬರೀತಾಳೆ. ಗುರುವಿನ ಬಗ್ಗೆಯಿಂದ ವಚನ ಸಾಹಿತ್ಯಗಳನ್ನು ಬರೀತಾಳೆ, ಲಿಂಗದ ಬಗ್ಗೆಯಿಂದ ವಚನ ಸಾಹಿತ್ಯಗಳನ್ನು ಬರೀತಾಳೆ. ಅವಳಿಗೆ ಯಾವ ಹವ್ಯಾಸ ಹತ್ತುಕೊಂಡ ಕೇಳಿದ್ರೆ ಒಟ್ಟು ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥವಳು ಮಹಾದೇವಿ ಅಕ್ಕ. ಇರಲಿ ಕುಂದ್ರತಮ್ಮ, ಅದು ತೆಕ್ಕ ಕಡೆ ಇಡು, ಕುಂದ್ರ ಸುಮ್ಮ ಕುಂದ್ರ. ಏನ್ರಿ, ಮಹಾದೇವಿ ಅಕ್ಕನಿಗೆ ಅವಳ ಜೀವನದೊಳಗಿಂದ 3 ದೊಡ್ಡ ಒಂದು ಘಟ್ಟಗಳು. ಏನು ಇಚ್ಛ ಮಹಾದೇವಿ ಅಕ್ಕಗೆ ಹತ್ತುಕೊಂಡ್ರೆ, ಒಂದು ಕಡೆಗಿಂದ ಗುರುವಿನ ಮೇಲಿಂದ ನಂಬಿಕೆ, ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ. ಯಾಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಹತ್ತುಕೊಂಡದೆ ಕೇಳಿದ್ರೆ, ಏನೋ ಸಾಮಾನ್ಯರಾಗಿರ್ತಕ್ಕಂಥ ಮಹಾದೇವಿ ನನ್ನನ್ನು, ಒಬ್ಬ ಸಾಮಾನ್ಯಳಾಗಿರ್ತಕ್ಕಂಥ ಮನುಷ್ಯಳಾಗಿರ್ತಕ್ಕಂಥ ನನ್ನನ್ನು ಲಿಂಗ ದೀಕ್ಷೆ ಮುಖಾಂತರವಾಗಿ, ಮಂತ್ರ ಉಪದೇಶದ ಮುಖಾಂತರವಾಗಿ ಸ್ವತಃ ನನ್ನನ್ನೇ ದೇವರನ್ನಾಗಿಂದ ತಯಾರು ಮಾಡನಲ್ಲ, ಈ ಉಪಕಾರ ಜೀವನದೊಳಗಿಂದ ಮರಲಿಕ್ಕೆಂದ ಆಗಂಗಿಲ್ಲ. ಈ ಭೂಮಿ ಮೇಲಿಂದ ಹುಟ್ಟದ ಬಳಕೆಯಿಂದ 3 ಜನರದಿಂದ ಉಪಕಾರ ಮರಿಲಿಕ್ಕಾಗಂಗಿಲ್ಲ. ಏನ್ರಿ, 3 ಜನರದು ಉಪಕಾರ ಅಂತಕ್ಕಂಥ ಮರಿಲಿಕ್ಕೆಂದ ಆಗಂಗಿಲ್ಲ. ಒಂದನೇದ್ದು ತಾಯಿ ಋಣ, ಎರಡನೇದ್ದು ತಂದೆ ಋಣ, ಮೂರನೇದ್ದಿಂದ ಗುರುವಿನ ಋಣ. ಈ ಋಣಗಳನ್ನು ಏಸು ಕಾಲಕ್ಕೂ ಕೂಡ ನಮ್ಮ ಮುಟ್ಟಿಸ್ಲಿಕ್ಕೆ ಆಗಂಗಿಲ್ಲ, ತೀರಿಸ್ಲಿಕ್ಕೆ ಆಗಂಗಿಲ್ಲ. ಅಂಥ ಋಣ ಅನ್ನತಕ್ಕಂಥದ್ದನ್ನ ಯಾವ ರೀತಿಯಾಗಿ ತೀರಿಸ್ಬೇಕಂತಂದರೆ ವಚನ ಸಾಹಿತ್ಯದ ಮುಖಾಂತರವಾಗಿ ಮಹಾದೇವಿ ಅಕ್ಕ ಗುರುವಿನ ಋಣ ತೀರಿಸ್ಲಿಕ್ಕತ್ಯ. ಯಾವಾಗಿಂದ ಒಂದು ಕಡೆಗಿಂದ ವಚನ ಸಾಹಿತ್ಯ ಬರೆಯೋದು, ಇನ್ನೊಂದು ಕಡೆಗಿಂದ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದು, ಇನ್ನೊಂದು ಕಡೆಗಿಂದ ಏನ್ರಿ ಕುಂತರು ಚನ್ನಮಲ್ಲಿಕಾರ್ಜುನ, ನಿಂತರು ಚನ್ನಮಲ್ಲಿಕಾರ್ಜುನ, ಆ ಚನ್ನಮಲ್ಲಿಕಾರ್ಜುನ ಧ್ಯಾನ ಅಂತಕ್ಕಂಥ ಬಿಟ್ಟರೆ ಮತ್ತೊಂದು ಯಾವುದು ಕೂಡ ಇದ್ದಿದ್ದಿಲ್ಲ. ಅದರ ಜೊತೆಯೊಳಗೆ ಇನ್ನೊಂದು ಆಸೆ ಅಂತಕ್ಕಂಥದ್ದಿತ್ತು, ನಾನು ಕೂಡ ಕಲ್ಯಾಣಕ್ಕೆಂದು ಹೋಗಬೇಕು, ಶರಣರನ್ನು ನೋಡಬೇಕು. ಆ ಅನುಭವ ಮಂಟಪದೊಳಗೆ ಸಿಗತಕ್ಕಂಥ ಎಲ್ಲ ಶರಣರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾನು ಪಡಿಬೇಕತ್ತುಕೊಂಡು ನನ್ನ ಮತ್ತು ಹಂಬಲ ಮಹಾದೇವಿ ಅಕ್ಕಗೆ ಅಂದ ತುಂಬಿ ತುಳುಕ್ತಿತ್ತು. ನಾನು ಎಂದು ಹೋಗ್ತೀನೋ ಏನು, ಶರಣರನ್ನು ಎಂದು ಕಾಣ್ತೀನಿ ಏನು ಹಂಬಲ. ಏನ್ರಿ, ಜೀವನದ ಒಳಗೆ ಇವತ್ತು ನೀವು ಇಟ್ಟು ಜನ ಅಂದ ಮಳೆ ಬಂದ್ರೇನು, ಚಳಿ ಆದ್ರೇನು, ಇಟ್ಟು ಜನ ಪ್ರವಚನಕ್ಕೆಂದ ಬಂದಿರಿ ಎತ್ತುಕೊಂಡಂದ್ರೆ ಕೇಳಬೇಕು ನಮ್ಮಂತ ಹಂಬಲಿದ್ದಾಗೆ ಬಂದಿರಿ ಹೊರತಾಗಿ ಹಂಬಲಿಲ್ಲಾರ್ದವ್ರು ನಿಮ್ಮ ಊರಾಗ ಈಚೆ ಬಂದಿದ್ರೇನು? ಭಾಳ ಮಂದಿ ಅದಾರ. ಅಲ್ಲೇ ಕಟ್ಟಿ ಮ್ಯಾಗ ಕೂತ್ ಕೇಳೋರು ಭಾಳ ಮಂದಿ ಯಾರು, ಮಾಳಿಗೆ ಮ್ಯಾಗ ಕೂತ್ ಕೇಳೋರು ಭಾಳ ಮಂದಿ ಯಾರು, ಬೇಡ ಕೌದಾಗ ಮಕ್ಕೊಂಡೆ ಕೇಳೋರು ಅದಾರ.
ಕೆಲವು ಮಂದಿ ಅಂದ ಕುಡ್ದು ಎಲ್ಲಿ ಗಟ್ರಕ್ಕೆ ಬಿದ್ದು ತಿರುಗವ್ರನ್ನ ಅದಾರ. ಕೇಳಬೇಕು, ತಿಳ್ಕೊಬೇಕನ್ನುವಂಥ ಹಂಬಲಿದ್ದಾಗ ಮಾತ್ರ ಮನುಷ್ಯ ಇಲ್ಲಿ ಬರ್ತಾನೆ ಹೊರತಾಗಿ ತಿಳ್ಕೊಬೇಕನ್ನುವಂಥ ಹಂಬಲಿ ಇರಲಾರ್ದಂಥ ವ್ಯಕ್ತಿ ಮಠದ ಮಗ್ಗಲೇ ಮನೆ ಇದ್ದರೂ ಕೂಡ ಅವನಿಗೆ ಕಿವಿಯಾಗ ಶಿವನಾಮ ಸ್ಮರಣೆ ಬೀಳಲ್ಲ. ಏನ್ರಿ? ಯಾಕಂದ್ರೆ ಹಿಂದಿನ ಜನ್ಮದ ಪಾಪ ಇತ್ತು ಅಂತಂದ್ರೆ, ಹಿಂದಿನ ಜನ್ಮದೊಳಗಿಂದ ಕರ್ಮ ಇತ್ತು ಅಂತ ತಿಳ್ಕೊಂಡ್ರೆ ಅದು ಏಸ್ ಕಾಲಕ್ಕೂ ಕೂಡ ಮಹಾತ್ಮರ ದರ್ಶನ ಏನ್ರಿ? ಏಸ್ ಕಾಲಕ್ಕೆ ಸಿಗಬೇಕು ನಿಮಗೆ ಕ್ಯಾಡಿಗೆ ಅಪ್ಪೋಳ ದರ್ಶನ ಏನ್ರಿ? ಅವ್ರು ಎಲ್ಲಿನೂ ಕೂಡ ಕಾರ್ಯಕ್ರಮಗಳಿಗೆ ಬರಲ್ಲ. ಇದೊಂದು ತಲೆಗಿರಲಿ ಮಗ. ಎಲ್ಲಿನೂ ಕೂಡ ಕಾರ್ಯಕ್ರಮಗಳಿಗೆ ಹೋಗಂಗಿಲ್ಲ, ಎಲ್ಲಿನೂ ಹೋಗಂಗಿಲ್ಲ. ಮಠ ಬಿಟ್ಟಂದ ಎಲ್ಲಿನೂ ಕೂಡ ಹೋಗಂಗಿಲ್ಲ. ಇವತ್ತು ಇಲ್ಲಿ ನಿಮ್ಮ ಕರ್ಜಿಗೆ ಊರಿಗೆ ಅಂದ ಬಂದಾರ ತಿಳ್ಕೊಂಡ್ರೆ ನಿಮಗೆ ಎಲ್ಲರಿಗೂ ಅಡಿಗೆಗೆ ಹೋಗಿ ಅಂದ ಅಪ್ಪಗಳ ದರ್ಶನ ಮಾಡೋಕ್ಕಾಗಂಗಿಲ್ಲ. ಇವತ್ತು ಅವರಾಗಿನ ಇಲ್ಲಿ ಬಂದಾರ ತಿಳ್ಕೊಂಡಂದಾಗ ನಾವು ಇಡೀ ಅಂದ ಏನ್ರಿ ನಮ್ಮ ಜನ್ಮ ಅಂತಗಂದ ಪಾವನ ಮಾಡ್ಕೋಬೇಕು, ನಮ್ಮ ಜನ್ಮ ಅಂತಗಂದ ಉದ್ಧಾರ ಮಾಡ್ಕೋಬೇಕಂತ ತಿಳ್ಕೊಂಡ್ರೆ ನಾವು ಮನೆ ಬಿಟ್ಟು ಅಂದ ಇಲ್ಲಿ ಮಠಕ್ಕೆ ಅಂದ ಬಂದಾಗ ಮಾತ್ರ ಏನ್ರಿ ಈ ಗುಡಿಗೆ ಬಂದಾಗ ಮಾತ್ರ ಮಹಾತ್ಮರ ದರ್ಶನ ಸಿಗ್ತದೆ ಹೊರತಾಗಿ ಇಲ್ಲದೆ ಇದ್ರೆ ಸಿಗಂಗಿಲ್ಲ. ಯಾರಿಗೆ ಸಿಗ್ತದ್ರಿ? ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಮಹಾತ್ಮರ ದರ್ಶನ ಸಿಗ್ತದ. ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಇಂಥ ಪುರಾಣ ಪ್ರವಚನ ಕೇಳ್ತಕ್ಕಂಥ ಯೋಗ ಸಿಗ್ತದೆ. ಪುಣ್ಯ ಇದ್ದಾಗ ಮಾತ್ರ ಗುಡಿ ಗುಂಡಾರಗಳಿಂದ ಏನ್ರಿ ದೇವರುಗಳಿಂದ ದರ್ಶನ ಹಾಕವೇ ಹೊರತಾಗಿ ಎಲ್ಲಿ ಪೂರ್ವ ಜನ್ಮದ ಪುಣ್ಯ ಇರಲಿಲ್ಲ ತಂದು ನಾವು ಏನೂ ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಮಹಾದೇವಿ ಅಕ್ಕನ ಪೂರ್ವ ಜನ್ಮದ ಪುಣ್ಯ ಎಂಥದು? ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಸದ್ಗುರುನಾಥ ಒಂದು ಕಡೆಗಿಂದ ಸಿಕ್ಕರೆ, ಇನ್ನೊಂದು ಕಡೆಗಿಂದ ಕುಂತರು ಚನ್ನಮಲ್ಲಿಕಾರ್ಜುನ, ನಿಂತರು ಚನ್ನಮಲ್ಲಿಕಾರ್ಜುನ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಮನಸ್ಸಿನ ತುಂಬಾನು ಕೂಡ ನಾನು ಅನುಭವ ಮಂಟಪಕ್ಕೆ ಹೋಗಬೇಕು, ಕಲ್ಯಾಣಕ್ಕೆಂದು ಹೋಗಬೇಕು, ಶರಣರನ್ನು ನೋಡಬೇಕಂತ ಅನ್ನೋದ್ರೊಳಗೆ ಮಹಾದೇವಿ ಅಕ್ಕನ ಜೀವನದ ಒಳಗಿಂದ ಭಾಳ ಕಷ್ಟದ ದಿನಮಾನಗಳು ಬಂದು ಎಲ್ಲರಿಗೆ ಬರ್ತಾವ. ನಾ ಹೇಳಿನ ನಿಮಗೆ ಯಾರನ್ನು ಕೂಡ ಬಿಟ್ಟಿಲ್ಲ, ಎಂತಿಂಥ ಮಹಾತ್ಮರಿಗೆಂದ ಬಿಟ್ಟಿಲ್ಲ, ಯಾವ ಶರಣರಿಗೂ ಕೂಡ ಬಿಟ್ಟಿಲ್ಲ. ಎಲ್ಲರಿಗೆ ಒಂದು ಪ್ರಸಂಗದ ಒಳಗಿಂದ ಎಲ್ಲ ಜೀವಿಗಳಿಗೂ ಕೂಡ ಇವತ್ತು ನಾನು ನಿಮ್ಮ ಇದ್ರಿಗೆ ಕೂತ್ಕೊಂಡು ಪುರಾಣ ಹೇಳ್ತೀವಿ ಅಂತ ತಿಳ್ಕೊಂಡ್ರೆ ನಮಗೇನು ಕಷ್ಟಗಳು ಬಿಟ್ಟವೇನ್ರಿ ಎತ್ಕೊಂಡ ಕೇಳಿದ್ರೆ ನಮಗೂ ಕೂಡ ಬಿಟ್ಟಿಲ್ಲ. ಬಿಟ್ಟವಂದ್ರೇನ್ರಿ? ನಮಗೂ ಬಿಟ್ಟಿಲ್ಲ. ಎಷ್ಟರ ಮಟ್ಟಿಗೆ ಕಷ್ಟಪಟ್ಟಿವಿ ಎತ್ಕೊಂಡು ಕೇಳಿದ್ರೆ ಅಪ್ಪಗಳು ನಾವು ಕೂಡೇ ಕಲ್ತೀವಿ ಏನ್ರಿ? ಶಿವಯೋಗ ಮಂದಿರದೊಳಗೆ ಅಪ್ಪಗಳು ನಾವು ಕೂಡೇ ಇದ್ದೀವಿ. ಅವತ್ತಿನ ಜೀವನ ನೋಡಿದ್ರಿಂದ ಎಷ್ಟರ ಮಟ್ಟಿಗೆ ಕಷ್ಟ. ಒಂದು ಕಡೆಗೆ ಮನೆತನದೊಳಗೆ ಬಡತನ ಜೀವನ, ಇನ್ನೊಂದು ಕಡೆಗೆ ಕಲಿಬೇಕನ್ನುವಂಥ ಹಂಬಲ. ಕಲಿಸೋರು ನಮಗೆ ಯಾರೂ ದಿಕ್ಕಿಲ್ಲ ಏನ್ರಿ? ಯಾರ್ದು ಸೇವೆ ಮಾಡಬೇಕು, ಯಾರೋ ಹಾಕಿದೆ ಅಂದ ಊಟ ಮಾಡಬೇಕು, ಯಾರ ಬಲ್ಲೆನೂ ಇರಬೇಕು, ಏನೋ ಎರಡು ಅಕ್ಷರಂದ ಕಲಿಬೇಕು. ಆ ಕಷ್ಟಗಳಿಂದ ಎಲ್ಲರಿಗೂ ಕೂಡ ಬರ್ತಾವ ಏನ್ರಿ? ಒಂದಿಲ್ಲ ಒಂದು ರೂಪದೊಳಗೆ ಯಾವುದ್ಯಾವುದೋ ಕಷ್ಟಗಳಿಂದ ಬರ್ತಿರ್ತಾವೆ. ಆದ್ರೆ ಮಹಾದೇವಿ ಅಕ್ಕಗಿಂದ ಬಂದಿರ್ತಕ್ಕಂಥ ಕಷ್ಟ ನಮಗೆ ಯಾರಿಗೂ ಕೂಡ ಬರಬಾರ್ದು. ಜೀವನದ ಒಳಗೆ ನಮ್ಮದೇ ಒಂದು ದೊಡ್ಡ ಕಷ್ಟ ಹತ್ತುಕೊಂಡಂತೀವಲ್ಲ, ಯಾವಾಗ ಮಹಾದೇವಿ ಅಕ್ಕನ ಜೀವನ ಹೆಂಗೆ ಹತ್ತುಕೊಂಡ ಕೇಳಿದ್ರೆ ಅವಳು ಕೇವಲ ಆಧ್ಯಾತ್ಮದ ಬದುಕಿಗಾಗಿಂದ ಜೀವನ ಇಟ್ಟಿರ್ತಕ್ಕಂಥ ಹೆಣ್ಣು ಮಗಳು. ನಿನ್ನಿನ ದಿವಸದ ಕೌಶಿಕ ಮಹಾರಾಜ ಅವಳ ತಂದೆ ತಾಯಿಗಳಾಗಿರ್ತಕ್ಕಂಥ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆಂದ ಮನೆಗೆ ಅರಮನೆ ಒಳಗೆಂದ ಕರ್ಕೊಂಡೋಗಿ ಕಷ್ಟಗಳನ್ನು ಕೊಡ್ತಾನೆ. ಏನೆಲ್ಲ ಚಿತ್ರ ಹಿಂಸೆ ಅಂತಗನ ಕೊಡ್ತಾನೆ. ನಾ ಹೇಳಿನಲ್ಲಿ ಮಗ, ಅನ್ನ ಕೊಡುವಂಗಿಲ್ಲ, ನೀರು ಕೊಡುವಂಗಿಲ್ಲ, ಅದು ಆಟ ಆದರೆ ಏನು ಪರವಾಗಿದ್ದಿದ್ದಿಲ್ಲ. ಕಾದ ಕಬ್ಬಣದ ಸಲಾಕೆಯಿಂದ ಅಂದ ಪಾಪ ತಂದೆ ತಾಯಿಗಿಂದ ಬರೀ ಕೊಡ್ತಾನ. ಕಾದ ಕಬ್ಬಣದ ಸಲಾಕೆಯಿಂದ ಬಡಿತಾನ. ಆದರೂ ಕೂಡ ಇಬ್ಬರು ದಂಪತಿಗಳಿಂದ ತಾಳ್ತಾರೆ. ಎದುರ ಸಲುವಾಗಿ ನಮಗೆ ಎಟ್ಟ್ಯಾಕೆ ಕಷ್ಟ ಬರವಲ್ಯಾಕ? ನಮ್ಮ ಜೀವನದ ಒಳಗೆ ನಮಗೆ ಎಟ್ಟ್ಯಾಕೆ ದುಃಖ ಬರವಲ್ಯಾಕ? ನನಗೆ ಎಟ್ಟ್ಯಾಕೆ ಕಷ್ಟ ಬರವಲ್ಯಾಕ? ನನ್ನ ಮಗಳಿಂದ ಇಂಥ ಪಾಪಿಯಿಂದ ಗಂಟು ಹಾಕಬಾರ್ದು. ನಮ್ಮ ಪ್ರಾಣ ಹೋಗುವಲ್ಯಾಕ ಏನ್ರಿ? ನಮ್ಮ ಪ್ರಾಣ ಹೋಗುವಲ್ಯಾಕ? ಆದ್ರಿಂದ ಇಂಥ ಪಾಪಿಗೆಂದ ನನ್ನ ಮಗಳನ್ನು ಕೊಡಬಾರ್ದು ತಿಳ್ಕೊಂಡನ್ನುವಂಥದ್ದನ್ನು ತೀರ್ಮಾನ ತಗೋತಾರೆ. ಕಣ್ಣೀರು ಹಾಕ್ತಾರೆ. ಎಲ್ಲಿ ಬಿಟ್ಟಿದ್ದೇವ್ರಿ? ಇಲ್ಲಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆ ಇಟ್ಟರ ಮಟ್ಟಿಗೆ ಕಷ್ಟ ಕೊಡ್ತಾರಲ್ಲ, ಈ ಎಲ್ಲ ಕೊಡ್ತಕ್ಕಂಥ ಕೌಶಿಕ ಮಹಾರಾಜ ಕೊಡ್ತಕ್ಕಂಥ ಕಷ್ಟಗಳನ್ನೆಲ್ಲ ಸಹಿಸ್ಕೋತಾರೆ ತಂದೆ ತಾಯಿ. ಎದರ ಸಲುವಾಗಿ? ಮಗಳ ಸುಖಕ್ಕಾಗಿ, ತನ್ನ ಮಗಳ ಆನಂದಕ್ಕಾಗಿ, ಮಗಳ ಸುಖಕ್ಕಾಗಿ. ಒಂದು ವೇಳೆ ನಾವು ಈ ಪೆಟ್ಟುಗಳನ್ನು ತಾಳಲಾರ್ದೇನೆ ಅಯ್ಯೋ ನನ್ನ ಮಗಳನ್ನು ನಿನಗೆ ಕೊಡ್ತೀವಿ ಎತ್ತುಕೊಂಡಂದು ಮಾತು ಕೊಟ್ರೆ, ಒಂದು ವೇಳೆ ಮಗಳನ್ನು ಕೊಟ್ಟಿವಿ ಎತ್ತಿಕೊಂಡ್ರೆ ಇಂಥ ಪಾಪಿ ಜೊತೆ ಒಳಗೆ ನನ್ನ ಮಗಳ ಬದುಕು ಕಳಿಬೇಕಲ್ಲ. ಬೇಡ, ನಮಗೆ ಎಟ್ಟ್ಯಾಕೆ ಚಿತ್ರಹಿಂಸೆ ಕೊಡುವಲ್ಲೆಕ್ಕ, ನಮ್ಮನ್ನು ಪ್ರಾಣ ಬೇಕಾದರೂ ಕೂಡ ತೆಗೆಯಲ್ಲೆಕ್ಕ, ಆದ್ರೆ ಮಗಳನ್ನ ಕೊಡ್ತೀವತ್ತು ಮಾತ್ರ ನಾವು ಒಪ್ಕೊಳ್ಳಂಗಿಲ್ಲ ತಂದು ತಾಳ್ತಾರೆ. ಆದರೆ ಇಲ್ಲಿ ತಂದೆ ತಾಯಿ ತಾಳ್ತಾರೆ ಹೊರತಾಗಿ ಮಗಳಾಗಿರ್ತಕ್ಕಂಥ ಮಹಾದೇವಿ ತಾಳಂಗಿಲ್ಲ.
ಯಾಕೆ ತಂದೆ ತಾಯಿ ಕಷ್ಟಗಳನ್ನು ಕೊಡ್ಲಿಕ್ಕತ್ತಾರೆ, ತಂದೆ ತಾಯಿಗೆಂದ ದುಃಖವನ್ನು ಕೊಡ್ಲಿಕ್ಕತ್ತಾರೆ. ನನ್ನ ಸಲುವಾಗಿಂದ ನನ್ನ ತಂದೆ ತಾಯಿಗಳಿಗೆಂದ ಚಿತ್ರಹಿಂಸೆ ಅಂತ ಅನುಭವಿಸೋದು ಬಂತಲ್ಲ, ನಾನು ಏನು ಮಾಡಲಿ ಎತ್ತುಕೊಳ್ಳೋದು ತಂದೆ ತಾಯಿಗಳಿಗಾಗಿ ತಾಯಿ ಮಹಾದೇವಿ ಕಣ್ಣೀರು ಹಾಕ್ತಾಳೆ, ದುಃಖ ಮಾಡ್ತಾಳೆ. ಇದನ್ನೆಲ್ಲ ಹೇಳಕ್ಕೆ ಬಂದಿರತಕ್ಕಂಥ ಮಂತ್ರಿಗೆ ಮಹಾದೇವಿ ಅಂತಾಳೆ, ಅಣ್ಣ ಯಾವಾಗಿಂದ ನನ್ನ ತಂದೆ ತಾಯಿಗೆ ಇಷ್ಟು ಕಷ್ಟ ಕೊಡಕತ್ತಿರತ್ತಂದಾಗ, ನನ್ನ ತಂದೆ ತಾಯಿ ನನ್ನಿಂದ ಇಷ್ಟೊಂದು ಚಿತ್ರಹಿಂಸೆ ಅನುಭವಿಸ್ತಾರತ್ತಂದ್ರೆ ಬೇಡ, ನಾನು ಅವನನ್ನು ಮದುವೆ ಮಾಡ್ಕೋತೀನಿ ಎತ್ತುಕೊಂಡಂದು ಹೇಳು. ಯಾರನ್ನ? ಕೌಶಿಕ ಮಹಾರಾಜನನ್ನು ಮದುವೆ ಮಾಡ್ಕೋತೀನಿ ಎತ್ತುಕೊಂಡಂದು ಹೇಳು. ಮೊದಲು ನನ್ನ ತಂದೆ ತಾಯಿಗೆ ಅಂದು ಬಿಡು ಎತ್ತುಕೊಂಡಂದು ಹೇಳು. ಯಾವಾಗಿಂದ ಮಂತ್ರಿ ನಿನ್ನಿನ ದಿವಸ ನಾಟ ಖುಷಿ ಪಟ್ನಲ್ಲ, ಯಾಕೆ ಮಹಾದೇವಿ ಮದುವೆ ಮಾಡ್ಕೊಳಕ್ಕೆಂದು ಒಪ್ಪಿಕೊಂಡ್ಳು. ಅವತ್ತಿನ ದಿನಮಾನದೊಳಗೆ ಆ ಮಲೆನಾಡಿನೊಳಗೆ ಏನ್ರಿ ಮಹಾದೇವಿ ಅಂತ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣೆ ಇದ್ದಿದ್ದಿಲ್ಲ. ಅಟ್ಟು ರೂಪವತಿ ಆಗಿರ್ತಕ್ಕಂಥವಳು ಮಹಾದೇವಿ ಅಕ್ಕ. ಯಾವಾಗಿಂದ ಇಂಥ ರೂಪವತಿ ಆಗಿರ್ತಕ್ಕಂಥ ರಾಜನ ಬಳಿ, ಕೌಶಿಕ ಮಹಾರಾಜನ ಬಳಿ ಎಲ್ಲನೂ ಇತ್ತು ಏನ್ರಿ. ಆನೆ ಇತ್ತು, ಕುದುರೆಗಳಿತ್ತು, ಒಂಟಿತ್ತು, ಬಂಗಾರ ಇತ್ತು, ಬೆಳ್ಳಿತ್ತು ಏನ್ರಿ. ಎಲ್ಲ ಜಗತ್ತಿನೊಳಗಿಂದ ಯಾವುದು ವಿಶೇಷ ಅನ್ನತಕ್ಕಂಥ ಎಲ್ಲ ವಸ್ತುಗಳು ಕೂಡ ಕೌಶಿಕ ಮಹಾರಾಜನ ಮನೆತನದೊಳಗಿಂದ ಇದ್ದು. ಆದ್ರೆ ಇಂಥ ರೂಪವತಿ ಆಗಿರ್ತಕ್ಕಂಥ ಯಾವ ಹೆಣ್ಣು ಅನ್ನುವಂಥ ರತ್ನ ಮಾತ್ರ ಇದ್ದಿದ್ದಿಲ್ಲ. ಭಾಳ ಬೆಲೆ ಬಾಳತಕ್ಕಂಥ ರತ್ನಗಳು ಅವನ ಬಲ್ಲಿದ್ದು. ಆದ್ರೆ ನಿಜ ಇಂಥ ರೂಪವತಿ ಆಗಿರ್ತಕ್ಕಂಥ ಹೆಣ್ಣು ಯಾವ ಅಕ್ಕಮಾದಿವಿ ಅಂತ ರೂಪವತಿ ಆಗಿರ್ತಕ್ಕಂಥ ಹೆಣ್ಣು ಅನ್ನುವಂಥ ರತ್ನ ಅವನ ಹತ್ರ ಇದ್ದಿದ್ದಿಲ್ಲ. ಆಸೆ ಪಡಕತ್ತಾನೆ, ಹಂಬಲ್ ಪಡಕತ್ತಾನೆ. ಯಾವಾಗ ಅವಳನ್ನು ನೋಡೇನು, ಯಾವಾಗ ಅವಳ ಜೊತೆಯೊಳಗೆ ಮಾತಾಡ್ಯಾನೋ, ಬೇಡ ಅವಳ ಜೊತೆಯೊಳಗೆ ನಾನು ಯಾವಾಗ ಕೂಡ್ಯಾನೋ ತಿಕ್ಕೊಂಡು ಅನ್ನುವಂಥ ಹಂಬಲ್ ಅಂತಕ್ಕಂಥ ರಾಜ ಇಟ್ಕೊಂಡು ಕುಂತಾಗ, ತಂದೆ ತಾಯಿಗೆ ಚಿತ್ರಹಿಂಸೆ ಕೊಡುವಾಗ ಯಾವಾಗ ಮಹಾದೇವಿ ಅಣ್ಣ ಅವನ ರಾಜನನ್ನು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳು, ನನ್ನ ತಂದೆ ತಾಯಿನಂದು ಬಿಡು ಅಂತೇಳು. ನನ್ನ ಒಂದು 4 ಕಂಡೀಷನ್ ಅದಾವೆ. ಏನು ಕಂಡೀಷನ? ಏನಿಲ್ಲ, ಅವನು ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಮೊದಲನೇ ಕಂಡೀಷನ್ ಏನು ಒತ್ತುಕೊಂಡದಕ್ಕೆ ಕೇಳಿದ್ರೆ, ಅವ ಜೈನ ಧರ್ಮದೊಳಗಿರ್ತಕ್ಕಂಥವ, ಅವ ಭವ್ಯ ಆಗಿರ್ತಕ್ಕಂಥವ, ಅವ ಏನು ಮಾಡಬೇಕು? ಲಿಂಗ ದೀಕ್ಷೆ ಅಂತಕ್ಕಂಥವ್ರು ಮಾಡ್ಕೋಬೇಕು. ನಂದು ಕೆಲವು ದಿನಗಳ ಪರಂತರವಾಗಿ ನಾನು ವ್ರತ ಇದೆ. ಇಡೀ ನನ್ನ ವ್ರತ ಮುಗಿಯುವವರೆಗೂ ಕೂಡ ನಾನು ಶರೀರ ಮುಟ್ಟುವಂಗಿಲ್ಲ. ಮೂರನೇದೇನು, ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ನನ್ನ ಈ ಅರಮನೆಗೆಂದ ಬಂದು ನನಗೆ ಜ್ಞಾನಾಮೃತವನ್ನು ನೀಡಬೇಕು. ಅಂದರೆ ನಾನು ನಿತ್ಯ ಪ್ರವಚನ ಪಾಠಗಳನ್ನು ಮಾಡಬೇಕು. ನನಗೆ ನಿತ್ಯ ನನಗೆ ಜ್ಞಾನ ನೀಡಬೇಕು. ಇನ್ನು 4ನೇದೇನು, ನಿತ್ಯ 5 ಜನ ಜಂಗಮರಿಗೆಂದ ಈ ಅರಮನೆ ಒಳಗಿಂದ ಪ್ರಸಾದ ಮಾಡಿಸ್ಬೇಕು. ರಾಜ ಅಂದ, ಮಂತ್ರಿ ಬಂದು ಹೇಳ್ದ, ನಿನ್ನೆ ಏನು ದೊಡ್ಡಗದ ಅಂದ. ಇದೇನು ಎಷ್ಟೋ 1000 ಮಂದಿ ನನ್ನ ಅರಮನೆ ಒಳಗಿಂದ ಮುಂದೆ ಹೋಗ್ತಾರೆ. ನನಗೆ ಯಾವ ಸಿರಿ ಸಂಪತ್ತಿಗೂ ಕೂಡ ಕಮ್ಮಿ ಇಲ್ಲ. ಏನು ಅವಳೇ ನನ್ನ ವಜ್ರ ಕೇಳಲಿಲ್ಲ, ವೈಡೂರ್ಯ ಕೇಳಲಿಲ್ಲ, ಏನೋ ರಾಜ್ಯ ಅಂತಕ್ಕಂಥ ಕೇಳಲಿಲ್ಲ. ಏನು ಇವೆಲ್ಲ ಆಯಿತು, ಅವಳು ಏನು ಕೇಳ್ತಾಳ ಕಂಡೀಷನ್ಗೆ ನಾವು ಒಪ್ಕೊಂಡೇನೆ ಎತ್ತುಕೊಂಡಂದು ಹೇಳ್ದ ರಾಜ. ಯಾವಾಗಿಂದ ರಾಜ ಒಪ್ಕೊಂಡು, ಮೊದಲು ಅವಳು ತಂದೆ ತಾಯಿನಂದ ಬಿಟ್ಟು ಕಳಿಸ್ರಿ, ನೀನು ಹೋಗಿಂದ ಅವಳನ್ನು ಅರಮನೆಗಿಂದ ಕರ್ಕೊಂಡು ಬಾ. ಆಯ್ತು ಎತ್ತುಕೊಂಡ ಮಂತ್ರಿಯಿಂದ ಆ ಕಡೆ ಹೋಗ್ಯಾನೆ, ಈ ಕಡೆಯಿಂದ ಅವ್ರ ತಂದೆ ತಾಯಿನಿಂದ ಅರಮನೆದಿಂದ ಬಿಟ್ಟಿಂದ ಕಳಿಸ್ಲಿಕ್ಕತ್ಯಾರ. ಈ ಕಡೆ ಮಹಾದೇವಮ್ಮ ಏನ್ರಿ ತಾನು ಅರಮನೆಗಿಂದ ಬರಬೇಕಾದ್ರೆ ರೊಕ್ಕ ತರಲಿಲ್ಲ, ಬಂಗಾರ ತರಲಿಲ್ಲ, ಅವಳಲ್ಲಿ ಏನೂ ಇದ್ದಿದ್ದಿಲ್ಲ. ಅವಳು ಇದ್ರ ಬಗ್ಗೆಂದ ಆಸೆ ಪಟ್ಟವಳು ಕೂಡ ಅಲ್ಲ. ಒಂದು ದಿವಸನೂ ಒಳ್ಳೆ ಬಟ್ಟೆ ಉಡಲಿಲ್ಲ, ಒಂದು ದಿವಸನೂ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಲಿಲ್ಲ. ಇನ್ನಿತರ ಗೆಳತಿಯರ ಜೊತೆಯೊಳಗಿಂದ ಎಲ್ಲಿನೂ ಕೂಡ ಕಂಡಂಗೆಂದ ತಿರುಗಲಿಲ್ಲ. ಅವಳಿಗೆ ಭಗವಂತನ ಧ್ಯಾನ ಇದನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಬೇಕಾಗಿದ್ದಿಲ್ಲ. ಏನ್ರಿ ತಾನು ನಿತ್ಯ ತಾನು ಲಿಂಗ ಪೂಜೆ ಮಾಡ್ಕೊಳ್ಳೋ ಉಟ್ಕೊಳತಕ್ಕಂಥ ಬಟ್ಟೆ ತೊಗೊಂಡ್ಳು. ತಾನು ಗುರುಗಳು ಕೊಟ್ಟಿರ್ತಕ್ಕಂಥ ಧರ್ಮ ಗ್ರಂಥಗಳನ್ನು ಓದೋಕೆಂದ ಧರ್ಮ ಗ್ರಂಥ ತೊಗೊಂಡ್ಳು. ತಾನು ಪೂಜೆ ಸಾಮಗ್ರಿಗಳನ್ನು ತಲೆ ಮೇಗೆಂದ ಇಟ್ಟುಕೊಂಡು ತಯಾರಾಗಿ ಮಂತ್ರಿ ಜೊತೆಯೊಳಗಿಂದ ಅರಮನೆಗಿಂದ ಬರಲಿಕ್ಕತ್ತಾಳ. ಇನ್ನೇನು ಮಹಾದೇವಿ ಅಕ್ಕ ಹಿಂಗೆ ಅರಮನೆ ಒಳಗಿಂದ ಹಿಂಗೆ ಕಾಲಿಡ್ಬೇಕಂತ ಅನ್ನೋದ್ರೊಳಗೆ ಅವ್ರ ತಂದೆ ತಾಯಿ ಅಂತಕ್ಕಂಥವ್ರು ಅರಮನೆಯಿಂದ ಹೊರಗೆ ಬರ್ತಾಳೆ. ನೋಡ್ತಾಳೆ ಮಹಾದೇವಿ, ಕಣ್ತುಂಬ ನೀರು ತರ್ತಾಳೆ. ಅವ್ವ, ನನ್ನಿಂದ ನೀವಿಟ್ಟು ಕಷ್ಟಪಟ್ಟಿರಲ್ಲ, ನನ್ನಿಂದ ನೀವಿಟ್ಟಂದು ದುಃಖ ಪಟ್ಟಿರಲ್ಲ ನೋಡಿ. ಒಂದು ಸವನು ಕೊರಳಿಗೆ ಹಾಕೊಂಡಂದ ಮಹಾದೇವಿ ಅಕ್ಕ ಕಣ್ಣೀರು ಹಾಕ್ತಾಳೆ. ಯಾಕೆ? ಅವ್ರ ಮೈ ಮೇಲೆ ಮೂಡಿರ್ತಕ್ಕಂಥ ರಾಜ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟಿರ್ತಕ್ಕಂಥ ಹೊಡೆದಿರ್ತಕ್ಕಂಥ ದರೆಗಳನ್ನು ನೋಡಿ. ಸ್ವಲ್ಪ ದಿವಸದೊಳಗೆ ಅನ್ನ ನೀರಂತಕ್ಕಂಥ ಇರ್ಲಾರ್ದೇನೆ ಸ್ವರಿಗೆ ಸಣ್ಣ ಆಗಿರ್ತಕ್ಕಂಥದ್ದನ್ನು ನೋಡಿ, ತಂದೆ ತಾಯಿಯ ಮುಖ ಅಂತಕ್ಕಂಥ ಬಾಡಿರ್ತಕ್ಕಂಥ ನೋಡಿ, ಮಗಳ ಮುಖ ನೋಡಿ ತಂದೆ ತಾಯಿಯಿಂದ ಕಣ್ಣೀರು ಹಾಕ್ತಾರೆ. ತಂದೆ ತಾಯಿ ಮುಖ ನೋಡಿ ಅಂದ ಮಹಾದೇವಮ್ಮ ಕಣ್ಣೀರು ಹಾಕ್ತಾಳೆ. ಅವ್ವ ಬೇಡ, ನೀನು ಮದುವೆ ಮಾಡ್ಕೊಳಕ್ಕೆಂದ ಒಪ್ಕೋಬೇಡ. ಇಲ್ಲವ, ನನ್ನಿಂದ ನಿಮಗೆ ತ್ರಾಸು ಬಂದಾಗ ನಾನು ಒಪ್ಕೊಳ್ಳಾರ್ದೇನ ಹೆಂಗಿರಲಿ ನನ್ನವ್ವ. ನೀವು ಹೋರಿ, ನೀವು ಮನೆಗೆಂದ ಹೋಗ್ರಿ ಎತ್ತುಕೊಂಡ ಕಳಿಸಿಕೊಟ್ಟು. ಈ ಕಡೆಯಿಂದ ಅರಮನೆ ಒಳಗೆ ಮಹಾದೇವಮ್ಮ ಬರ್ತಾಳೆ.
ಯಾವಾಗಿಂದ ತನ್ನ ದಿನನಿತ್ಯದ ಪದ್ಧತಿಗೆ ಅನುಗುಣವಾಗಿ ಏನ್ರಿ ರಾಜ ಒಂದು ಒಳ್ಳೆ ಅರಮನೆ ರಾಜನ ಮನೆತನ ತಗೊಂಡ್ರೆ ಕೇಳೋದೇನದ್ರಿ ಅಂತ ಭವ್ಯವಾಗಿರ್ತಕ್ಕಂಥ ಬಂಗ್ಲೆದೊಳಗೆ ಮಹಾದೇವಮ್ಮನಿಂದ ಇರಿಸದ ಅವಳಿಗೆ ಏನು ಬೇಕು ಸೌಕರ್ಯಗಳನ್ನು ಅವಳಿಗೆ ಅದು ಒದಗಿಸಿಕೊಟ್ಟ. ಯಾವಾಗ ಈ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಅಂದ ಕೊಟ್ಟ ಬಳಿಕ ಮಹಾದೇವಮ್ಮ ತನ್ನ ದಿನನಿತ್ಯದ ತ್ರಿಕಾಲ ಲಿಂಗಾರ್ಚನೆಯನ್ನು ಮಾಡುತ್ತಾ ಒಂದು ಕಡೆಗೆ ಗುರುಲಿಂಗ ದೇವರು ಅರಮನೆಗೆ ಬಂದು ಮಹಾದೇವಮ್ಮಗ ಏನ್ರಿ ಪಾಠ ಪ್ರವಚನಗಳನ್ನು ಮಾಡ್ತಾ ವಚನ ಸಾಹಿತ್ಯಗಳನ್ನು ಹೇಳುತ್ತಾ ಒಂದು ಕಡೆಗೆ ಜಂಗಮರಿಂದ ನಿತ್ಯ ನಿತ್ಯ 5 ಜನ ಜಂಗಮರು ಮನೆಗೆ ಬಂದ ಪ್ರಸಾದ ಮಾಡಕತ್ರು. ಆದ್ರೆ ಒಂದೇ ಒಂದು ಉಳಿತು, ಅದು ಯಾವುದು ಹೊತ್ತುಕೊಂಡದೆ ಕೇಳಿದ್ರೆ ಅವ ಕೌಶಿಕ ಮಹಾರಾಜ ಲಿಂಗ ದೀಕ್ಷೆ ಮಾಡ್ಕೊಳ್ಳಿಲ್ಲ. ಎಲ್ಲೇ ಪರಂತರವಾಗಿ ನೀನು ಲಿಂಗ ದೀಕ್ಷೆ ಮಾಡ್ಕೊಳಂಗಿಲ್ಲೋ ಅಲ್ಲೇ ಪರಂತರವಾಗಿ ನಾನು ಮದುವೆ ಮಾಡ್ಕೊಳಂಗಿಲ್ಲ ಹತ್ತುಕೊಂಡ ನಮ್ಮಂತ ಯಾವಾಗಿಂದ ಮಹಾದೇವಿ ಅಕ್ಕನ ಕಂಡೀಷನ್ ಏನಿತ್ತಲ್ಲ ಅವ ರಾಜ ಮದುವೆನೇ ಮಾಡ್ಕೊಳ್ಳಿಲ್ಲ. ಆಮೇಲೆ ಇವಳು ವ್ರತ ಹಿಡಿದಿಲ್ಲಲ್ಲ, ಈ ವ್ರತ ಮುಗಿಲೇ ಇಲ್ಲ ಏನ್ರಿ, ವ್ರತ ಮುಗಿಸ್ಲಿಲ್ಲ ಮಹಾದೇವಿ ಅಕ್ಕ. ಯಾಕೆ ಅವಳಿಗೆ ಮದುವೆ ಮಾಡ್ಕೋಬೇಕನ್ನೋಂಥ ಆಸೆ ಇಲ್ಲ. ನಮ್ಮಂಗೆಂದ ಮದುವೆ ಮಾಡ್ಕೋಬೇಕು, ಮಕ್ಕಳನ್ನಿಂದ ಹಡಿಬೇಕು, ಸಂಸಾರ ಮಾಡಬೇಕು, ಏನೋ ಗಂಡ ಹೆಂಡತಿಯಿಂದ ಮಜಾ ಮಾಡ್ಬೇಕನ್ನುವಂಥ ರೀತಿ ಆ ಮಹಾದೇವಮ್ಮನ ಮನಸ್ಸು ಇದ್ದಿದ್ದಿಲ್ಲ. ಸುಮ್ಮನೆ ಕಾಲ 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 ದೂಡಬೇಕಲ್ಲ. ವ್ರತ ಅಂತಕ್ಕಂಥ ಪ್ರಾರಂಭ ಮಾಡ್ಯಾಳೆ, ತಿಂಗಳಾಯಿತು, 2 ತಿಂಗಳಾಯಿತು, 6 ತಿಂಗಳಾಯಿತು, ವರ್ಷೇ ಕಳಿಲಿಕ್ಕೆ ಬಂತು, ಮಹಾದೇವಮ್ಮನ ವ್ರತ ಮುಗಿಲಿಲ್ಲ. ಅವ ಕೌಶಿಕ ಮಹಾರಾಜ ಲಿಂಗ ದೀಕ್ಷೆ ಮಾಡ್ಕೊಳ್ಳಿಲ್ಲ. ಪ್ರತಿನಿತ್ಯ ಬರಬೇಕು, ಮಹಾದೇವಮ್ಮನ ನೋಡಬೇಕು, ಹೋಗಬೇಕು. ಯಾಕೆಂದ್ರೆ ವ್ರತನೇ ಮುಗಿದಿಲ್ಲ ಏನ್ರಿ, ವರ್ಷಗಟ್ಟಲಿನ ಕುಡಿದ ತಾಳದವ ಕೌಶಿಕ ಮಹಾರಾಜ. ನಾನು ನಿಮಗೆಂದು ಹೇಳಿನಲ್ಲ ಏನ್ರಿ, ಕಾಮಾತುರಾಣಂ ನ ಭಯಂ ನ ಲಜ್ಜೆ ಎತ್ತುಕೊಂಡಂದಾಗ ಕಾಮದ ಆತುರನ ಆಗಿರ್ತಕ್ಕಂಥವನಿಗೆ ನಾನು ಏನದೀನಿ, ನಾನು ಯಾರದೀನಿ, ನನ್ನ ಸ್ಥಾನ ಏನು, ನನ್ನ ಮಾನ ಏನು ಅಂತಕ್ಕಂಥ ಖಬರ ಮೈಯಾಗಿಂದ ಇರಂಗಿಲ್ಲ, ಅವನ ಮನಸ್ಸ ದೇಹದೊಳಗಿರಂಗಿಲ್ಲ. ಮನಸ್ಸ ಅವನು ಕೆಟ್ಟದಕ್ಕಿಂತ ಕೊಟ್ಟು ಬಿಟ್ಟಿದ್ದ. ಹೇಳ್ತಿಲ್ಲ ಒಬ್ಬ ಜಾನಪದ ಕವಿ, ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲಿವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸವರಿಗೆ ಚಿಂತೆ ನನಗಿಲ್ಲ, ಕಸವರಿಗೆ ಚಿಂತೆ ನನಗಿಲ್ಲ. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ, ಕಲ್ಪ